ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ರೆಸಿಪಿನ ನಾನು ಮಾಡ್ತಾ ಇದ್ದೀನಿ. ಈ ರೆಸಿಪಿನ ಮಾಡೋದಕ್ಕೆ ನಾನಿಲ್ಲಿ ಮೆಕ್ಕೆಜೋಳನ ತೊಗೊಂಡಿದ್ದೀನಿ. ಮೆಕ್ಕೆಜೋಳನೂ ಅಷ್ಟೇ ಒಂದು ಮೀಡಿಯಮ್ ಸೈಜ್, ಅಂದರೆ ಇವಾಗ ಪೂರ್ತಿ ಬಲ್ತಿದ್ದು ಇರಬಾರ್ದು ಮತ್ತು ಪೂರ್ತಿ ಎಳಿದು ಇರಬಾರ್ದು. ಆ ರೀತಿಯಾಗಿರುವಂಥ ತೆನೆನ ನಾನಿಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು. ನೀವು ಸ್ವಲ್ಪ ತೆನೆನ ಸುಲಿದು ನೋಡಿದರೆ ಗೊತ್ತಾಗ್ತೈತಿ. ಅದರಲ್ಲಿ ಹಾಲುಗಾಳಿದ್ರೆ ನಾವು ಇದನ್ನು ತೊಗೊಳ್ಬಾರ್ದು, ಯಾಕೆಂದರೆ ಹಾಲುಗಳೆಲ್ಲ ಅದು ಬಿಚ್ಕೊಳ್ಳೋದಿಲ್ಲ ಕಾಳು. ಹಾಗಾಗಿ ನಾನು ಅದನ್ನು ತೊಗೊಂಡಿಲ್ಲ. ಸ್ವಲ್ಪ ಬಲ್ತಿರುವಂಥದ್ದನ್ನೇ ತೊಗೊಂಡು ನೀಟಾಗಿ ಕಾಳು ಮಾಡ್ಕೊಳ್ತಾ ಇದ್ದೀನಿ. ಹಳ್ಳಿಯಲ್ಲೆಲ್ಲಾದರೆ ಈ ಥರ ತೆನೆಯದೆಲ್ಲ ಜಾಸ್ತಿನೇ ಸಿಗ್ತಾವೆ. ಆವಾಗ ಮಕ್ಕಳೇನಾದರೂ ತಿನ್ನೋಕ್ಕೆ ಇಷ್ಟಪಡಲಿಲ್ಲ ಅಂದರೆ ಈ ರೀತಿ ಹೊಸ ವೆರೈಟಿ ಮಾಡಿ ನೀವು ಕೊಡಬಹುದು. ಸಿಟಿನಲ್ಲಾದರೆ ಒಂದೇ ಒಂದು ತೆನೆ ತೊಗೊಂಡ್ರೆ ನೀವು 20ರಿಂದ 30 ರೂಪಾಯಿ ಅದಕ್ಕೆ ಕೊಡಬೇಕಾಗ್ತೈತಿ. ಆದರೆ ಹಳ್ಳಿಯಲ್ಲಿರ್ತಕ್ಕಂಥವ್ರಿಗೆ ಇಂಥವೆಲ್ಲ ಕಾಮನ್ನಾಗಿ ಸಿಗ್ತಾ ಇರ್ತಾವೆ. ಇವು ನಮ್ಮದೇ ಹೊಲದಲ್ಲಿ ತಂದಿರುವಂಥ ತೆನೆಗಳು. ಇವುಗಳನ್ನ ಇವಾಗ ನಾನು ಸುಲಿದು ಕಾಳು ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಮಸಾಲ ಮಾಡಿ ಇವಕ್ಕೆ ಕಾರ್ನ್ ಮಸಾಲನ ಮಾಡ್ತಾಯಿದ್ದೀನಿ. ನೀವು ರೋಡ್ ಸೈಡೆಲ್ಲ ತಿಂದಿರ್ತೀರ ಮತ್ತು ಜಾತ್ರೆಲೆಲ್ಲ ತಿಂದಿರ್ತೀರ. ಆ ಥರದ ಒಂದು ಮಸಾಲ ಪಾಪ್ಕಾರ್ನ ನಾನಿವತ್ತು ರೆಡಿ ಮಾಡ್ಕೊಳ್ತಿದ್ದೀನಿ. ಇವಾಗ ಕಪ್ಪಲ್ಲೆಲ್ಲ ಹಾಕಿ ಕೊಟ್ಟಿರ್ತಾರೆ, ನೀವು ನೋಡಿರ್ತೀರಿ. ಆ ಥರದ ಮಸಾಲ ಪಾಪ್ಕಾರ್ನ ನಾನಿವತ್ತು ರೆಡಿ ಮಾಡತ್ತೀನಿ. ಎಲ್ಲ ಕಾಳುಗಳನ್ನ ಸುಲಿದು ಒಂದು ಪಾತ್ರೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಜಾಸ್ತಿ ಏನು ನೀರು ಹಾಕ್ಕೊಳ್ಬಾರ್ದು, 1-2 ಕಪ್ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಉಪ್ಪು ಹಾಕಿ ಒಂದು 10ರಿಂದ 15 ನಿಮಿಷದವರೆಗೂ ಇದನ್ನು ನೀಟಾಗಿ ಬೇಯಿಸ್ಕೊಳ್ಬೇಕು. ಇವಾಗಿದು ಬೇಯ್ದಿದೆ ಪೂರ್ತಿಯಾಗಿ. ಇದು ಪೂರ್ತಿಯಾಗಿ ಕುದ್ಮೇಲೆ ನಾವು ಇದನ್ನು ತೆಗೆದು ಇಟ್ಕೊಳ್ಬೇಕು. ಇವಾಗಿದು ರೆಡಿಯಾಗಿದೆ. 10ರಿಂದ 15 ನಿಮಿಷ ಬೇಯಿಸ್ಕೊಳ್ಬೋದು, ಅಥವಾ ಜಾಸ್ತಿ ಕೂಡ ನೀವು ಬೇಯಿಸ್ಕೊಳ್ಬೋದು. ಎಷ್ಟು ಹೊತ್ತು ಬೇಯಿಸಿದ್ರು ಇದು ಟೇಸ್ಟ್ ಮಾತ್ರ ಒಂದೇ ರೀತಿ ಇರ್ತೈತಿ. ಇವಾಗಿದು ರೆಡಿ ಆಯಿತು. ರೆಡಿ ಆದಮೇಲೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಈ ಮಸಾಲೆನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿಗೆ ಗರಂ ಮಸಾಲ ಮತ್ತು ಇಲ್ಲಿ ಕಾಳು ಮೆಣಸು ಪೌಡ್ರ್ ಮತ್ತು ಕೆಂಪು ಖಾರ ಮತ್ತು ಜೀರಿಗೆ ಪುಡಿನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಮನೆಯಲ್ಲೇ ಇರುವಂಥ ಬೆಣ್ಣೆನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಮನೆಯಲ್ಲಿ ಇರತಕ್ಕಂಥ ಬೆಣ್ಣೆ ಇಲ್ಲಾಂದರೆ ನೀವು ಹೊರಗಡೆ ಸಿಗುವಂಥ ಬೆಣ್ಣೆನ ಕೂಡ ಯೂಸ್ ಮಾಡ್ಕೊಳ್ಬಹುದು. ಬೆಣ್ಣೆ ಹಾಕೋದ್ರಿಂದ ಇದು ನೀಟಾಗಿ ಕಾಳಿಗೆಲ್ಲ ಎಣ್ಣೆ ಥರ ಅಂಟ್ಕೊಳ್ತೈತಿ. ಟೇಸ್ಟೂ ಕರೆಕ್ಟಾಗಿ ಕೊಡ್ತೈತಿ ಮತ್ತು ಮಸಾಲೆ ಎಲ್ಲ ನೀಟಾಗಿ ಅಂಟ್ಕೊಳ್ತೈತಿ. ಅದಕ್ಕೋಸ್ಕರ ಇಲ್ಲಿ ಬೆಣ್ಣೆನ ಯೂಸ್ ಮಾಡ್ಕೊಂಡಿರೋದು. ಬೆಣ್ಣೆನ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಬೆಣ್ಣೆ ಎಲ್ಲ ಪೂರ್ತಿಯಾಗಿ ಕರಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಸ್ಪೂನ್ ಆಡಿಸ್ತಾನೆ ಇರಬೇಕು. ಎಲ್ಲ ಪೂರ್ತಿಯಾಗಿ ಇದು ಅಂಟ್ಕೊಳ್ಬೇಕು ಜೋಳಕ್ಕೆಲ್ಲ. ಆ ರೀತಿಯಾಗಿ ನಾವು ಇದನ್ನು ಮಾಡ್ಕೊಳ್ಬೇಕು. ಒಂದು ಸಣ್ಣ ಉರಿ ಒಳಗೆ ನಾವು ಇದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಬೆಣ್ಣೆ ಎಲ್ಲ ಕರಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಸ್ಪೂನ್ ಆಡಿಸ್ತಾ ಇರಬೇಕು. ಆಮೇಲೆ ನಾವು ಇದಕ್ಕೆ ಮಸಾಲೆನೆಲ್ಲ ಆ್ಯಡ್ ಮಾಡ್ಕೊಳ್ಬೇಕು. ಇದು ಆಲ್ರೆಡಿ ಇವಾಗ ಕುದ್ದಿರುತ್ತೆ, ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಇದು ಬೆಣ್ಣೆ ಕರಗೋವರೆಗೂ ನಾವು ಮಿಕ್ಸ್ ಮಾಡಿದರೆ ಸಾಕಾಗ್ತೈತಿ. ಇವಾಗ ನಾನು ಸ್ವಲ್ಪ ಗರಂ ಮಸಾಲ, ಜೀರಿಗೆ ಪುಡಿ ಮತ್ತು ಸ್ವಲ್ಪ ಒಣ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟನ್ನು ನೋಡಿ ನೀವು ಹಾಕ್ಕೊಳ್ಬಹುದು. ಉಪ್ಪನ್ನು ನಾನಿಲ್ಲಿ ಹಾಕ್ತಿಲ್ಲ, ಆಲ್ರೆಡಿ ಇವಾಗ ಕುದಿಬೇಕಾದ್ರೆ ನಾವು ಉಪ್ಪು ಹಾಕಿದ್ದೀವಿ, ಹಾಗಾಗಿ ಉಪ್ಪನ್ನ ನಾನು ಹಾಕ್ಕೊಳ್ತಿಲ್ಲ. ಈ ರೀತಿಯಾಗಿ ನಾವು ನೀಟಾಗಿ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇದನ್ನು ಮಕ್ಕಳಿಗೆ ತಿನ್ನೋದಕ್ಕೆ ಕೊಡ್ಬೋದು. ಭಾಳ ಟೇಸ್ಟಿಯಾಗಿರ್ತಾವೆ. ಒಂದು ಸಾರಿ ಮಾಡಿಕೊಟ್ರೆ ಇನ್ನೊಂದು ಸಾರಿ ಬೇಕು ಅಂತ ಕೇಳ್ತಾರೆ, ಅಷ್ಟೊಂದು ರುಚಿಯಾಗಿ ಇರ್ತಾವೆ. ಈ ರೀತಿ ಹೊಸದಾಗಿ ಏನಾದರೂ ಸ್ವಲ್ಪ ಹೊಸ ಟೈಪ್ ಮಾಡಿಕೊಟ್ರೆ ಅವರು ಭಾಳ ಇಷ್ಟಪಡ್ತಾರೆ. ಸ್ವಲ್ಪ ಕಪ್ಪೊಳಗೆಲ್ಲ ಹಾಕಿ ಕೊಟ್ಟರೆ ಇದು ರೋಡ್ ಸೈಡ್ ಮಾಡಿರ್ತಾರಲ್ಲ ಅದೇ ರೀತಿ ಅನ್ನಿಸ್ತೈತಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಹೊಸ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ ಸ್ನೇಹಿತರೆ.